ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಬಗ್ಗೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಟ ದರ್ಶನ್ಗೆ ಕೋರ್ಟ್ ತಪರಾಕಿ ಹಾಕಿದೆ. ವಿಚಾರಣೆ ಇದ್ದಾಗ ಹಾಜರಾಗಬೇಕು, ತಪ್ಪಿಸಿಕೊಳ್ಳುವಂತಿಲ್ಲ. ಹೀಗೆ ಗೈರಾಗೋದು ಸರಿಯಲ್ಲ. ಮೊನ್ನೆ ರಾಜಸ್ಥಾನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ರೆಡ್ ಟಿ ಶರ್ಟ್ ಹಾಕೊಂಡು ಗಾಗಲ್ ಹಾಕೊಂಡು ಯಾವ ಬೆನ್ನಿಗೂ ಕೈ ಹಿಡ್ಕೊಳ್ಳದಲ್ಲೇ ಬಂದಿದ್ರಲ್ಲ ದರ್ಶನ್, ಆ ಫೋಟೋ ಆ ವಿಡಿಯೋ ವೈರಲ್ ಆಗಿತ್ತು. ನೆನ್ನೆ ಇಲ್ಲದ ಬೆನ್ನು ನೋವು ಇವತ್ತು ಹೆಂಗ್ ಬಂತು? ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ಗೆ ಗೈರಾಗಿದ್ದ ದರ್ಶನ್. ನಟ ದರ್ಶನ್ಗೆ ಕೋರ್ಟ್ ತಪರಾಕಿ. ಹಿಂಗೆಲ್ಲ ಕಾರಣ ಹೇಳೋದು ಪ್ರೈಮರಿ ಸ್ಕೂಲಲ್ಲಿ, ಕೋರ್ಟಲ್ಲ. ವಿಚಾರಣೆ ಇದ್ದಾಗ ಹಾಜರಾಗಬೇಕು, ತಪ್ಪಿಸಿಕೊಳ್ಳುವಂತಿಲ್ಲ. ಹೀಗೆ ಗೈರಾಗೋದು ಸರಿಯಲ್ಲ. ಕೋರ್ಟಿಗೆ ಕೊಡುವ ಮರ್ಯಾದೆಯೂ ಅಲ್ಲ, ಗೌರವವೂ ಅಲ್ಲ. ಗಂಭೀರ ಕಾರಣಗಳಿದ್ರೆ ಬೇರೆ, ತಲೆ ಹೋಗೋ ಪರಿಸ್ಥಿತಿ ಬಂದಾಗ ಅದು ಬೇರೆ. ಅದು ಗಂಭೀರ ಸೂಕ್ಷ್ಮ ವಿಚಾರಗಳನ್ನು ಪರಿಗಣಿಸ್ಕೊಳ್ಳೋಣ. ಏನೂ ಇಲ್ಲದೆ, ಏನೂ ಕಾರಣಗಳಿಲ್ಲದೆ ಉಳಿದ ಆರೋಪಿಗಳೆಲ್ಲರೂ ಬಂದವರಲ್ಲ, ಶಿರಸಾವಹಿಸಿ ತಲೆ ಕೆಳಗಿಟ್ಟು ಕೈ ಹಿಂದಕ್ಕೆ ಕಟ್ಕೊಂಡು ಬಂದು ನಿಂತ್ಕೊಂಡಿದ್ರು ಅವ್ರು. ಪಾಪ ಉಳಿದವರಿಗೆ ಹೋಲಿಸಿದ್ರೆ ದರ್ಶನ್ ಯಾಕೆ ಬಂದಿಲ್ಲ? ದರ್ಶನ್ ಯಾಕೆ ಬಂದಿಲ್ಲ? ಉಳಿದ ಆರೋಪಿಗಳೆಲ್ಲರೂ ಕೂಡ ಶರ್ಟಿನ ಕಟ್ಟ ಕಡೆಯ ಮೊದಲ ಬಟನ್ನಿಂದ ಹಿಡಿದು ಕಡೇ ಬಟನ್ವರೆಗೂ ಹಾಕೊಂಡು ಹೆಂಗ್ ನಿಂತ್ಕೊಂಡಿದ್ರು ಅಂದ್ರೆ ಅಮಾಯಕ ಬೆಕ್ಕಿನ ತರ ನಿಂತ್ಕೊಂಡಿದ್ರು. ದರ್ಶನ್ ಆರೋಪಿನೇ ಅಲ್ವಾ? ಈ ಆರೋಪ ಇನ್ನೂ ಸಾಬೀತು ಅಥವಾ ಇನ್ನೂ ಏನು ಕೋರ್ಟ್ನಲ್ಲಿರ್ತಕ್ಕಂತಹ ಒಂದು ಪ್ರಕರಣ, ಅಂತಿಮ ತೀರ್ಪು ಬರೋವರೆಗೂ ಕೂಡ ಈ ದರ್ಶನ್ ಪವಿತ್ರ ಎಲ್ಲರೂ ಆರೋಪಿಗಳೇ. ಈಗ ತಂತಿ ಬೇಲಿ ಕದ್ದಿರೋ ಆರೋಪ ಒಬ್ರು ಮೇಲಿರುತ್ತೆ ಅನ್ಕೊಳ್ಳಿ. ತಂತಿ ಬೇಲಿ ಕದ್ದಿರುವ ಆರೋಪ ಮುಕ್ತ ಆಗೋವರೆಗೂ ತಂತಿ ಬೇಲಿ ಕಳ್ಳನೆ ಅನ್ನೋದವನ್ನ. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈ ಆರೋಪಿಗಳಿಗೆ ಇವತ್ತು ವಿಚಾರಣೆ ಇತ್ತು. ಎಲ್ಲ ಆರೋಪಿಗಳು ಬರಬೇಕಾಗಿತ್ತು. ಆದರೆ ಎಲ್ಲರೂ ಬಂದವರೇ, ಅಣ್ಣ ಬಂದಿಲ್ಲ. ಈ ಅಣ್ಣ ಯಾಕೆ ಬಂದಿಲ್ಲ? ಬೆನ್ನೋವು. ಅಣ್ಣಂಗೆ ಬೆನ್ನೋವು ಯಾವಾಗ ಬಂತು ಗೊತ್ತಿಲ್ಲ. ರಾಜಸ್ಥಾನದಿಂದ ಅಣ್ಣ ಬಂದಿದ್ದೆ ಯಾವಾಗ? ನಿನ್ನೆ ಮೊನ್ನೆ ಅಣ್ಣಂಗೆ ಬೆನ್ನು ನೋವಿತ್ತ? ಇಲ್ಲ. ಅದು ಇವತ್ತು ಹೆಂಗೆ ಬಂತು ಗೊತ್ತಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ಇತ್ತು, ವಿಚಾರಣೆಗೆ ಗೈರಾಗವ್ರೆ. ಗೈರಾಗಿದ್ದಕ್ಕೆ ಕಾರಣ ಬೆನ್ನು ನೋವು ಅಂತ ಹೇಳಿದ್ದಾರೆ. ಸ್ಕೂಲಲ್ಲಿ ಹೇಳಿದ್ರೆ ನಡೆಯುತ್ತೆ, ಕಾಲೇಜಲ್ಲಿ ಹೇಳಿದ್ರು ನಡೆಯುತ್ತೆ, ಕೋರ್ಟಲ್ಲಿ ನಡೆಯಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 16 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟಿಗೆ ಬಂದ್ರು ನಟಿ ಪವಿತ್ರ ಗೌಡ. ನಟ ದರ್ಶನ್ ಮಾತ್ರ ಕೋರ್ಟಿಗೆ ಬರಲೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 16 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟಿಗೆ ಬಂದ್ರು ನಟಿ ಪವಿತ್ರ ಗೌಡ. ಉಳಿದ ಅಷ್ಟು ಆರೋಪಿಗಳು ಕೂಡ ಬಂದಿದ್ರು, ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡಿದ್ರು. ನಟ ದರ್ಶನ್ ಮಾತ್ರ ಬಂದಿಲ್ಲ. ಏನು ಆಟಿಟ್ಯೂಡು, ಏನು ಗಾಂಚಾಲಿ! ನಟ ದರ್ಶನ್ಗೆ ಕೋರ್ಟಿಗೆ ತಪರಾಕಿ ಹಾಕಿದೆ. ಸ್ಕೂಲಲ್ಲಿ ನನ್ನ ಕಲಿಗ್ ಬರ್ದಲೇ ಇದ್ದರೆ ನಾನೇನೋ ಇನ್ಫ್ಲುಯೆನ್ಸ್ ಮಾಡ್ಕೊಂಡು HM ಜೊತೆ ಮಾತಾಡ್ಬೋದು. ಹಿಂಗಾಗಿತ್ತು, ನಾನು ಬರ್ತಾ ಇರಬೇಕಾದ್ರೆ ಗಮನಿಸಿದ್ದೆ, ನೆತ್ತಿ ತುಂಬ ಬಿಸಿ ಇತ್ತು, ಜ್ವರ ಬರ್ತಿತ್ತೇನೋ ಪಾಪ, ಬಂದಿಲ್ಲ ಅಂತ. ಸ್ಕೂಲಲ್ಲಿ ನಡೆಯುತ್ತೆ. ಕಾಲೇಜಲ್ಲೂ ಕೂಡ ಪ್ರಿನ್ಸಿಪಲ್ ಜೊತೆ ಒಂದು ಹೆಜ್ಜೆ ಮುಂದಿಟ್ಕೊಂಡು ಏನಾದರೂ ಒಂದು ಪುಸಲಾಯಿಸಿ ಮಾತನಾಡಿ ರೆಡಿ ಮಾಡ್ಬೋದು. ಕೋರ್ಟಲ್ಲಿ ಯಾರನ್ನ ನೀವು ರೆಡಿ ಮಾಡ್ತೀರಾ? ಹೌದು, ಗಂಭೀರ ಆರೋಗ್ಯದ ಸಮಸ್ಯೆಗಳಿದ್ರೆ ಬರ್ದಲೇ ಇದ್ರೂ ಕೂಡ ನಡೆಯುತ್ತೆ. ಅದಕ್ಕೆ ಅದರದೇ ಆದ ಕಾರಣಗಳನ್ನು ಕೊಡ್ಬೋದು. ನಿನ್ನೆ ಮೊನ್ನೆ ಸರಿ ಇದ್ರಲ್ಲಯ್ಯ ಸ್ವಾಮಿ, ನೆಟ್ಟಗಿದ್ರಲ್ಲ. ಸೊ ಇವತ್ತಿದ್ದಕ್ಕಿದ್ದಂಗೆ ಹೆಂಗಾಯಿತು ಅಂಥೇಳಿ ಕೋರ್ಟಲ್ಲಿ ವಾದ ಮಂಡಿಸಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.